ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕೆಪಿಎಸ್ಸಿಯಲ್ಲಿ ಜಾತಿ ಹಣ ನಿಗದಿಯಾಗಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಕೆಪಿಎಸ್ಸಿ ಮೇಲೆ ಜನರಿಗೆ ವಿಶ್ವಾಸವೇ ಇಲ್ಲ ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ವಿಶ್ವಾಸ ಕಳೆದುಕೊಳ್ಳೋದಕ್ಕೆ, ಕೆಪಿಎಸ್ಸಿ ಮೇಲೆ ಜನ ವಿಶ್ವಾಸ ಕಳೆದುಕೊಳ್ಳೋದಕ್ಕೆ ಸರ್ಕಾರವೇ ಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ ಎಚ್ಡಿಕೆ. ಇದು ಸಚಿವರ ಕೃಪಾಪೋಷಿತ ಮಂಡಳಿ ಆಗ್ಬಿಟ್ಟಿದೆ ಕೆಪಿಎಸ್ಸಿ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ತಂದೆಗೆ ಅನಾರೋಗ್ಯ ಅಂತ ಹೇಳಿದ್ರು, 2 ದಿನದಲ್ಲಿ ವಾಪಸ್ ಬರೋದಾಗಿ ಹೇಳಿದ್ರು. ಈವರೆಗೂ ಕೂಡ ಯಾಕೆ ಐಎಎಸ್ ಜ್ಞಾನೇಂದ್ರ ಬಂದಿಲ್ಲ? ಇನ್ನು ಗೃಹ ಸಚಿವರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಮತ್ತೆ ಯಾಕೆ ಗೃಹ ಇಲಾಖೆ ನಡೆಸ್ತಾ ಇದ್ದೀರಿ? ಪ್ರಿಯಾಂಕ್ ಖರ್ಗೆ ವಿರುದ್ಧ ಹಾಗಂತ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ 2 ವಿಚಾರ. ನನಗೆ ಸ್ವತಂತ್ರವಾಗಿ ಈ ವಿಚಾರ ಬಿಟ್ರೆ ಕೆಪಿಎಸ್ಸಿನ ರದ್ದು ಮಾಡ್ತೀನಿ. ಅದು ಸಂವಿಧಾನಾತ್ಮಕವಾಗಿಯೇ ಮಾಡಬೇಕಾಗುತ್ತದೆ. ಹೊಸ ಕಾನೂನು ತರಬೇಕಾಗ್ತದೆ. ಕಾನೂನು ಮಾಡುವವರು ನಾವೇ. ಹೌದಪ್ಪ, ಕಾನೂನು ಮಾಡೋರು ನೀವೇ. ನಾವೇ ಅಂದ್ರೆ ನೀವು ಅಂದ್ರು ನಾವು ಅಂದ್ರೆ ಸರ್ಕಾರ ನಡೆಸರೆ ಕಾನೂನು ಮಾಡೋದು ಜನಪ್ರತಿನಿಧಿಗಳು. ಫಸ್ಟ್ ಹೇಳ್ತಾರೆ ಅವರು ತಂದೆ ಹುಷಾರಿಲ್ಲ, ಅವ್ರ ತಂದೆನ ನೋಡೋದಕ್ಕೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗೋರೆ ಅಂತ ಹೇಳ್ತಾರೆ. ಇವರೇ ಹೇಳೋದು, ತಂದೆ ನೋಡಲು ಹೋಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿಲ್ಲ. ನನಗೆ ಅವರು ದೂರವಾಣಿ ಕರೆ ಮಾಡಿದ್ದರು. ಅವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನೋಡಲು ಊರಿಗೆ ಹೋಗಿದ್ದಾರೆ. 2 ದಿನಗಳಲ್ಲಿ ವಾಪಸ್ ಆಗಲಿದ್ದಾರೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಇಮೇಲ್ ಮುಖಾಂತರ ಮೇಲಿನ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟವರೇ ನಮ್ಮ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ. ಫಸ್ಟ್ ಹೇಳ್ತಾರೆ ಅವರು ತಂದೆ ಹುಷಾರಿಲ್ಲ, ಅವ್ರ ತಂದೆನ ನೋಡೋದಕ್ಕೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗೋರೆ ಅಂತ ಹೇಳ್ತಾರೆ.